ತುಂಬಾ ಜನ ಎಣ್ಣೆ ಜೂಜ್ಗೆ ಅಡಿಕ್ಟ್ ಆಗಿದ್ರೆ ನಾನು ಟ್ರಾವೆಲ್ ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ತಿಂಗಳಿಗೊಂದ್ಸರಿ ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ನನಗೆ ಮೈಂಡೇ ಓಡಲ್ಲ. ಹೇಗೋ ತುಂಬಾ ದಿನ ಆಗಿರೋದ್ರಿಂದ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಹರೀಶ್ ಸರ್ ಹೇಳಿದ್ರು ನಮ್ಮೂರ್ಲಿ ಒಂದು ಹಬ್ಬ ಇದೆ ಹೋಗಿದ್ ಬರೋಣ ಅಂತ. ರೋಗಿ ಬಯಸಿದ್ದು ಹಾಲುವನ್ನ ಡಾಕ್ಟರ್ ಹೇಳಿದ್ದು ಹಾಲುವನ್ನ ಅನ್ನೋ ತರನೇ ಆಯ್ತು. ಸರಿ ಹೋಗೋಣ ಅಂತ ಹೇಳಿದೆ. ಇನ್ನೇನು ನಾವಿಬ್ರೇ ಹೋಗೋದಕ್ಕೆ ಶಿವನ ಕರ್ಕೊಳ್ಳೋಣ ಅಂತ ಶಿವನ ಜೊತೆ ಕರ್ಕೊಂಡ್ವಿ. ನಮ್ 3 ಜನ ಜೊತೆ ಇನ್ನೊಬ್ಬ ಎಂಟ್ರಿ ಆದ, ಅವನೇ ಸೂರಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಸುಮ್ನೆ ನಮ್ ಜೊತೆ ಮಾತಾಡಕ್ ಬಂದವನು ಒಂದಿನ ಫ್ರೀ ಇದೆಯಾ ಬಾ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದ್ವಿ. ಪಾಪ ಅವನು ಟ್ರಿಪ್ ಒಂದಿನ ಅಂತ ಅನ್ಕೊಂಡ. ಎಷ್ಟು ದಿನ ಹೇಳು ಟ್ರಿಪ್ ಆಗ್ತಿರೋದು? ನಾಳೆ ಸಂಜೆ ಬರ್ತೀವಿ ನಾವು ಬರೋದು ಸಂಡೇ, 3 ದಿನ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಅದು ಅಲ್ಲದೆ ಅವನಿಗೆ ಯಾವ ಕಡೆ ಹೋಗ್ತೀವಿ ಅನ್ನೋದನ್ನು ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ರಿಪ್ ಸ್ಟಾರ್ಟ್ ಆಗ್ಬಿಡೈತೆ, ನೀನು ಜಾಯ್ನ್ ಆಗಿದೆ, ಏನ್ ಅನಿಸ್ತೈತೆ? ಎಲ್ಲಿ ಹೋಯ್ತಾ ಇದೀವಿ ಅಂತ ಹೇಳಿದ್ರೆ ಒಂಚೂರು ಖುಷಿ ಆಗುತ್ತೆ. ತುಂಬಾ ದಿನ ಪ್ಲಾನ್ ಮಾಡಿ ಹೋಗೋ ಟ್ರಿಪ್ಗಿಂತ ಸಡನ್ಲಿ ಪ್ಲಾನ್ ಮಾಡಿ ಎಲ್ಲಿ ಅಂತಾನೆ ಗೊತ್ತಿಲ್ದಾನೆ ಹೋಗುವಂತ ಟ್ರಿಪ್ ಅದ್ಭುತವಾಗಿರುತ್ತೆ. ಕಾರಲ್ಲಿ ಕುತ್ಕೊಂಡು ಎಲ್ಲ ಯೋಚನೆ ಮಾಡಿದ್ವಿ ಇವಾಗ ಫಸ್ಟ್ ಎಲ್ಲೋ ಹೋಗೋದು ಅಂತ. ಅವಾಗ ನೆನಪಾಗಿದ್ದ ನಮ್ಗೆ ಕುಕ್ಕೆ. ಸರಿ ಅಂತ ಹೇಳಿ ಕುಕ್ಕೆ ಕಡೆ ಹೊರಟ್ವಿ. ಊಟ ಮಾಡೋಣ ಅಂತ ಸ್ಟಾಪ್ ಮಾಡಿ ಈ ದೊಡ್ಡ ಹೋಟ್ಲಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ಪಕ್ಕದಲ್ಲಿರೋ ಚಿಕ್ಕ ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ. ಮನೆ ಊಟ ತರ ಇತ್ತು, ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಹೊರಟು ಸಿರಾಡಿ ಘಾಟ್ ಇಳಿದ್ಮೇಲೆ ಟೀಗೆ ಅಂತ ಸ್ಟಾಪ್ ಮಾಡಿದ್ವಿ. ಜೊತೆಗೆ ನೀರ್ ದೋಸೆನೂ ಆರ್ಡರ್ ಮಾಡಿದ್ವಿ. ನೀರ್ ದೋಸೆ ಹೇಗಿತ್ತು ಅಂತ ಹರೀಶ್ ಸರ್ ಹೇಳ್ತಾರೆ, ಕೇಳಿ. ದೋಸೆ ತಿಂದ್ಮೇಲೆ ಕಾರಲ್ಲಿ ಕುತ್ಕೊಂಡು ಸೀರಿಯಸ್ ಆಗಿ ಸೀರಿಯಲ್ ನೋಡ್ತವ್ರೆ. ಸ್ಫೂರ್ತಿಯಾಗಿ ತಕೊಳ್ಳಿ ಅಂತ ಹೇಳಿದ್ರೆ ಪೂರ್ತಿಯಾಗಿ ತಗೊಬಿಟ್ಟವ್ರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರಿ ಟೈಮ್ ಆಯ್ತು ಅಂತ ಅಲ್ಲಿಂದ ಕುಕ್ಕೆ ಹೊರಟ್ವಿ. ಜನ ಕಮ್ಮಿ ಇರೋದ್ರಿಂದ ದರ್ಶನನು ಬೇಗ ಆಯ್ತು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದೆ ಧರ್ಮಸ್ಥಳಕ್ಕೆ. ಮುಂದೆ ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ. ಅಷ್ಟೇ.